ರಾಜಕೇಸರಿ ಯೋಗ 2026 ಗುರು ಚಂದ್ರರಿಂದ ಇಡೀ ವರ್ಷ ಈ ರಾಶಿಯವರಿಗೆ ಆನೆ ಬಲ, ಸರ್ಕಾರಿ ಕೆಲಸದಲ್ಲಿ ಬಡ್ತಿ, ಸಂಪತ್ತಿನ ಸುರಿಮಳೆ. ಹೌದು, 2026ರ ಗಜಕೇಸರಿ ಯೋಗ ಗುರು ಚಂದ್ರರ ಕೃಪೆಯಿಂದ ಈ ರಾಶಿಯವರಿಗೆ ಮಾತ್ರ ಆನೆ ಬಲ ಸಿಗಲಿದೆ. ಹಾಗೂ ಸರ್ಕಾರಿ ಕೆಲಸ ಮತ್ತು ಉನ್ನತ ಪದವಿ ಇವೆಲ್ಲವೂ ಕೂಡ ಸಿಗಲಿದೆ. ಯಾವ ರಾಶಿಯವರಿಗೆ ಈ ಒಂದು ಅವಕಾಶ ಸಿಗೋದಿದೆ ಅಂತ ನೋಡೋದಾದ್ರೆ ನೋಡಿ, ಜ್ಯೋತಿಷ್ಯದಲ್ಲಿ ಗಜ ಕೇಸರಿ ಯೋಗಕ್ಕೆ ಅಸಾಧಾರಣ ಮಹತ್ವವಿದೆ. ಈ ಯೋಗವು ವ್ಯಕ್ತಿಗೆ ಆನೆಯಂತಹ ಶಕ್ತಿ, ಸಂಪತ್ತು ಹಾಗೂ ಸಿಂಹದಂತಹ ಪರಾಕ್ರಮ ಮತ್ತು ಯಶಸ್ಸನ್ನ ನೀಡುತ್ತೆ. ಫೆಬ್ರವರಿ ತಿಂಗಳಿನಲ್ಲಿ ಈ ಶಕ್ತಿಶಾಲಿ ರಾಜಯೋಗ ರೂಪುಗೊಂಡು ಕೆಲ ರಾಶಿಗಳ ಪಾಲಿಗೆ ಅದೃಷ್ಟ ತರಲಿದೆ. ಕೆಲವು ರಾಶಿಯವರಿಗೆ ಗಜಕೇಸರಿ ರಾಜಯೋಗದಿಂದ ಭರ್ಜರಿ ಲಾಭ, ಉದ್ಯೋಗದಲ್ಲಿ ಬಡ್ತಿ, ಧನಲಾಭ ಸೇರಿದಂತೆ ಹಲವು ಸಕಾರಾತ್ಮಕ ಬದಲಾವಣೆಗಳು ನಿರೀಕ್ಷಿತ. ಇದು ವೃತ್ತಿ ಹಾಗೂ ಆರ್ಥಿಕ ಪ್ರಗತಿಗೆ ಉತ್ತಮ ವೇದಿಕೆಯನ್ನ ಒದಗಿಸಲಿದೆ. ಮೊದಲನೆಯ ರಾಶಿ ಮಿಥುನ ರಾಶಿ. ಗಜಕೇಸರಿ ಯೋಗ ಮಿಥುನ ರಾಶಿಯಲ್ಲೇ ರೂಪುಗೊಳ್ಳುವುದರಿಂದ ಇದು ಸುವರ್ಣ ಕಾಲ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಭರ್ಜರಿ ಲಾಭ, ಹೊಸ ಹೂಡಿಕೆಗಳಿಂದ ಹೆಚ್ಚಿನ ಆದಾಯ ನಿರೀಕ್ಷಿಸಬಹುದು. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಒಪ್ಪಂದಗಳು ಅಂತಿಮಗೊಳ್ಳಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ಕುಟುಂಬದಲ್ಲಿ ಸುಖ, ಸಂತೋಷ ನೆಲೆಸಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಿ ಸಾಮಾಜಿಕ ವಲಯದಲ್ಲಿ ಪ್ರಭಾವ ಬೀರಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಯೋಗ ಹೊಸ ಅವಕಾಶಗಳ ಹೆಬ್ಬಾಗಿಲು ತೆರೆಯಲಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿದ್ದು, ಇದು ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೇರಲು ಪೂರಕ. ಕಲೆ, ಸಾಹಿತ್ಯ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ತಮ್ಮ ಪ್ರತಿಭೆಗೆ ಸರಿಯಾದ ಮಾನ್ಯತೆ ದೊರೆಯಲಿದೆ. ಹಿರಿಯ ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳಿಂದ ಸಕಾಲದಲ್ಲಿ ಸಹಾಯ ದೊರೆಯಲಿದೆ. ಇದು ಆತ್ಮವಿಶ್ವಾಸ ಹೆಚ್ಚಿಸಿ ಯೋಜನೆಗಳನ್ನು ಕೈಗೊಳ್ಳಲು ಪ್ರೇರಣೆ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರ ಪಾಲಿಗೆ ಈ ಸಮಯ ಆರ್ಥಿಕ ಸಮೃದ್ಧಿ ತರಲಿದೆ. ದೀರ್ಘಕಾಲದಿಂದ ಬಾರದೆ ಬಾಕಿ ಉಳಿದಿದ್ದ ಹಣ ಈ ಸಮಯದಲ್ಲಿ ಕೈ ಸೇರಲಿದೆ. ಅನಿರೀಕ್ಷಿತ ಧನಲಾಭದಿಂದ ಆರ್ಥಿಕ ಪರಿಸ್ಥಿತಿ ಬಲಪಡಿಸುತ್ತದೆ. ವೃತ್ತಿ ಜೀವನದಲ್ಲಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಲಭಿಸಲಿದೆ. ಹೊಸ ಉದ್ಯೋಗ ಹುಡುಕುತ್ತಾ ಇರುವವರಿಗೆ ಉತ್ತಮ ಸಂಸ್ಥೆಗಳಿಂದ ಆಫರ್ ಬರಬಹುದು. ಸ್ನೇಹಿತರು ಮತ್ತು ಸಾಮಾಜಿಕ ವಲಯದ ಬೆಂಬಲದಿಂದ ಕೈಗೊಂಡ ಯೋಜನೆಗಳು ಯಶಸ್ವಿಯಾಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಗಜಕೇಸರಿ ಯೋಗದ ಪ್ರಮುಖ ಪ್ರಯೋಜನಗಳು: ಇದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗಿ ದೀರ್ಘಕಾಲದ ಒತ್ತಡಗಳು ಕಡಿಮೆಯಾಗುತ್ತದೆ. ಗುರು ಮತ್ತು ಚಂದ್ರರ ಅನುಗ್ರಹದಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ನಿಂತು ಹೋದ ಕೆಲಸಗಳು ಪುನಃ ಆರಂಭಗೊಳ್ಳುತ್ತದೆ. ಪ್ರತಿ ಕೆಲಸದಲ್ಲೂ ಅದೃಷ್ಟ ನಿಮ್ಮನ್ನ ಹಿಂಬಾಲಿಸುತ್ತದೆ. ಸವಾಲುಗಳನ್ನು ಎದುರಿಸುವ ಶಕ್ತಿ ಹೆಚ್ಚಾಗಿ ಯಶಸ್ಸಿನತ್ತ ನಿಮ್ಮ ಪಯಣ ಸುಗಮವಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.